ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ನಿಮಗೆ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಯಾರು ಮಧ್ಯಮ ವರ್ಗದವರು ನಮ್ಮ ಭಾರತ ದೇಶ ರೈತರ ಎಲ್ಲರಿಗೂ ನೋಡ್ತೀವೋ ಆ ರೀತಿ ಯುವಕರ ದೇಶ ಅಂತ ಕರಿತೀವಿ. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರ ಒಂದು ಸಂಖ್ಯೆ ಹೆಚ್ಚು ಇದೆ. ಮಹಿಳೆಯರು ಸಹ ಅಷ್ಟೇ ಪ್ರಭಾವವನ್ನು ದೇಶದ ಪ್ರಗತಿಗೆ ಮತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಅವರ ಸಾಧನೆಯನ್ನು ನಾವು ನೋಡ್ತಾ ಇದ್ದೇವೆ. ಹೀಗಾಗಿ ಯಾರು ಕಡಿಮೆ ಯಾರು ಜಾಸ್ತಿ ಅಂತ ಇಲ್ಲಿ ನಾವು ಲೆಕ್ಕಾಚಾರ ಮಾಡಲಿಕ್ಕಾಗಲ್ಲ. ನನ್ನ ಮಗ BE ಮುಗಿಸ್ತಾ, ನನ್ನ ಮಗ MCA ಮಾಡ್ದ, ನನ್ನ ಮಗ BCA ಮುಗಿಸೋನೆ, ನನ್ನ ಮಗ ಕೆಲಸ ಪಡಿಸಿ ಅಂತ ಅದು ನನ್ನ ಹತ್ರನೇ ಸುಮಾರು ಜನ ಬರ್ತಾರೆ. ಯಾವುದೇ ರಾಜಕಾರಣಿ ಇವತ್ತು ನೀವು ತಿಳ್ಕೊಳ್ಳಿ ದಯವಿಟ್ಟು, ಯಾವುದೇ ಮಲ್ಟಿನ್ಯಾಷನಲ್ ಕಂಪ್ನಿಗಳಿಗೆ ಇನ್ಫ್ಲೂಯೆನ್ಸ್ ಮಾಡಿದ್ರೆ ಯಾರನ್ನು ಯಾವ ಮಲ್ಟಿನ್ಯಾಷನಲ್ ಕಂಪ್ನಿಯವ್ರನ್ನು ವಿದ್ಯಾರ್ಥಿಗಳನ್ನ ಅಂದರೆ ಡಿಗ್ರಿ ಮುಗಿಸಿರೋರನ್ನ, ನಿಮ್ಮ ಎಜುಕೇಶನ್ ಮುಗಿಸ್ಕೊಂಡು ಬಂದಿರೋರನ್ನ ಸೇರಿಸೋಲ್ಲ. ನಿಮ್ಗೆ ಎಲಿಜಿಬಲ್ ಇದ್ದ ಅವರೇ ಕಳೆದು ನಿಮಗೆ ಕೆಲಸವನ್ನು ಕೊಡುವಂಥದ್ದನ್ನ ಮಾಡ್ತಾರೆ. ಆಲ್ಮೋಸ್ಟ್ ಜೆನ್ ಮತ್ತು ಜೆನ್ ಆಲ್ಫಾದ ಜನರೇಷನ್ ಇರ್ತಕ್ಕಂಥ ಮಕ್ಕಳುಗಳಿಗೆ ಪೂರಕವಾಗಿ ತಲುಪತಕ್ಕಂಥ ಅವರ ಭಾಷೆಯಲ್ಲಿ ಮಾತನಾಡ್ತಕ್ಕಂಥದ್ದು ನಮ್ಮ ಸಮಾಜವೂ ಕೂಡ ಒಂದು ಇವತ್ತು ಜನಸಮುದಾಯವನ್ನು ಮತ್ತು ನಮ್ಮ ಮಕ್ಕಳ ಭಾಷೆಯನ್ನು, ಹೃದಯವನ್ನು ಅರ್ಥ ಮಾಡಿಕೊಳ್ಳುವ ಭಾಷೆಯಲ್ಲಿ ಮಾತನಾಡ್ತಾ ಇದ್ದಾರೆ. ಬರೀ ಕನ್ನಡ ಇಂಗ್ಲಿಷ್ ಅಷ್ಟೇ ಅಲ್ಲ, ಹೃದಯದ ಭಾಷೆಯನ್ನು ಕೂಡ ಮಾತನಾಡ್ತಾ ಇದ್ದಾರೆ ಅಂತ ಸಂತೋಷ. ಅದರ ನಿಮಿತ್ತ ನಾವು ಸಂವಿಧಾನದ ಪ್ರಿಯಾಂಬಲ್ವನ್ನು ಓದೋಣ. Resolve to socialist, secular, democratic, republic, and to secure to all its citizens justice, social, and worship, equality of status and opportunity, and fraternity, assuring the dignity of the individual and the unity and integrity of the nation. In our Constituent Assembly, this adopt, enact, and give to ourselves this Constitution. ಅವೇರ್ನೆಸ್ ಮಾಡಿ ಸರ್ಕಾರ ಕಿವಿ ಇಡಬಹುದು. ಸರ್ಕಾರದಲ್ಲಿ ಒಂದೇ ನಿಮಿಷ ಹೇಳ್ತೀನಿ, ಸರ್ಕಾರದಲ್ಲಿ ಹಣನೇ ಇಲ್ಲ ಅವ್ರ ಹತ್ರ, ಬಿಡುಗಡೆ ಮಾಡೋದೇ ಇಲ್ಲ. ಅವ್ರ ಪರ್ಫಾರ್ಮೆನ್ಸ್ ನೋಡಿದ್ದೀರಾ? ಇಲ್ಲಿ ಪ್ರಿಯಾಂಕಾ ಖರ್ಗೆ ಅವ್ರದ್ದು ಪರ್ಫಾರ್ಮೆನ್ಸ್, ಅವ್ರ ಇಲಾಖೆದು 10.02%. ಗವರ್ನರ್ನ ಭೇಟಿ ಮಾಡಿ ರಾಜ್ಯದಲ್ಲಿ ಅಜಾಗರೂಕತೆ ಆಗಿದೆ, ಸರ್ಕಾರನೇ ಇಲ್ಲ, ಸತ್ತೋಗಿದೆ. ಇದ್ರ ಬಗ್ಗೆ ಗವರ್ನರ್ಗೆ ನಾವು ಮನವಿಯನ್ನು ಕೊಡ್ತೀರಿ. ಬೆಳೆದಿದ್ದಂಥ ಕಬ್ಬು ಬೆಂಕಿಗೆ ಆಗಿದೆ. ಮತ್ತು ಸರಿಯಾದಂಥ ನಾವು ಕೂಡ ನಮ್ಮ ಸರ್ಕಾರ ಇದ್ದಾಗ ಎಲ್ಲೂ ಕೂಡ ಏನು ಹೋರಾಟನೇ ಆಗಿಲ್ಲ. ನಾವು ಬೆಲೆ ನಿಗದಿ ಮಾಡೋಕ್ಕೆ ರೈತರು ಕೇಳೋಕ್ಕೆ ಮುಂಚೆನೇ ನಾವು ಬೆಳೆಯನ್ನು ನಿಗದಿ ಮಾಡ್ತಾ ಇದ್ವಿ. ಕಬ್ಬಿಗೆ ರೇಟು ನಾನು ಮಂಡ್ಯ ಉಸ್ತುವಾರಿ ಸಚಿವರಾಗಿದ್ದೆ. ಆಗಲೇ ನಾನು ಇನ್ನೂ ಕೇಳಕ್ಕೆ ಮುಂಚೆ ಮೈಸೂರಲ್ಲೆಲ್ಲ ರೈತರ ಸಭೆ ಕರೆದು ನಾನೇ ವಾಲಂಟಿಯರ್ ಆಗಿ ಕಬ್ಬಿಗೆ ರೇಟನ್ನು ಫಿಕ್ಸ್ ಮಾಡಿದೆ. ಈ ಸರ್ಕಾರ ಪೂರ್ತಿ
ಕಳೆದ 2 ವರ್ಷದಿಂದ ದಿನಪತ್ರಿಕೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಒಂದೇ ಸುದ್ದಿ ಬರೋದು ನಾನೇ 5 ವರ್ಷ ಮುಖ್ಯಮಂತ್ರಿ. As well as the very, very early universe and the very inspiring topics. You would have seen antennas for communication. ಎಕ್ಸ್ಪೆರಿಮೆಂಟ್ಸ್ ಬಗ್ಗೆ ಮಾತಾಡೋಕ್ಕೆ ತುಂಬ ಸಂತೋಷ ಆಯಿತು. ಸೊ ನಮ್ಮ ಎಕ್ಸ್ಪೆರಿಮೆಂಟ್ ಹೆಸರು ಪ್ರತುಷ್ ಅಂತ. ಇದು ನಮ್ಮ ಯೂನಿವರ್ಸಲ್ಲಿ ಫಾರ್ಮ್ ಆಗಿರೋ ವೆರಿ ಫಸ್ಟ್ ಸ್ಟಾರ್ಸ್ ಆ್ಯಂಡ್ ಗ್ಯಾಲಕ್ಸೀಸ್ನ ಸ್ಟಡಿ ಮಾಡೋಕ್ಕೆ ನಾವು ಪ್ರಪೋಸ್ ಮಾಡಿರೋ ಎಕ್ಸ್ಪೆರಿಮೆಂಟ್. ಈ ಎಕ್ಸ್ಪೆರಿಮೆಂಟ್ ಸೆಲೆಕ್ಟ್ ಆದರೆ ಇದು ನಮ್ಮ ಮೂನ್ನ ಆರ್ಬಿಟ್ ಮಾಡಿಕೊಂಡು ಮೂನ್ ಹಿಂದ್ಗಡೆಯಿಂದ ನಾವು ರೇಡಿಯೋ ಸಿಗ್ನಲ್ಸ್ನ ಡಿಟೆಕ್ಟ್ ಮಾಡೋಕ್ಕೆ ನಾವು ಟ್ರೈ ಮಾಡ್ತೀವಿ. ಸೊ ಇದ್ರ ಬಗ್ಗೆ ಸ್ಟೂಡೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿದ್ದು, ಪ್ರೆಸೆಂಟ್ ಮಾಡಿದ್ದು ತುಂಬ ಸಂತೋಷ ಆಯಿತು. Applicable and what can be achieved using the quantum mechanics. They have explained in a very well from starting from the photon. And the third one is webinar. Right now it is going on. So we, the students and the teachers of HKI Society Sri Virendra Patil Degree College, have privileged and we felt very happy to be here as a part of the audience for these series of seminars. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲಿ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.